ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಗುರುವಾರದ ವ್ಲಾಗನ್ನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ರೆಸಿಪಿ ಏನು ಹಾಕಿಲ್ಲ. ನಾನು ಡೈಲಿ ಒಂದೊಂದು ರೆಸಿಪಿ ಹಾಕೋಣ ಅಂದ್ಕೊಂಡಿದ್ದೆ. ಬಟ್ ನಾವು ಹೇಳಿರೋ ಥರ ಏನೂ ಆಗಲ್ವಲ್ಲ, ನಾವು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ಸೊ ಒಂದೊಂದು ದಿವಸ ಮಿಸ್ ಆಗುತ್ತೆ, ಒಂದೊಂದು ದಿವಸ ಏನು ಹೇಳಿರೋ ಮಾತೂ ಮಿಸ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಏನಿಲ್ಲ, ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಒಂದು ಬ್ಯಾಗ್ ತಗೊಳ್ಳೋದಿತ್ತು. ಸೊ ಅದಕ್ಕೋಸ್ಕರ ಹೋಗೋಣ ಅಂಥೇಳಿ. ಇವಾಗ ಮಧ್ಯಾಹ್ನ ಆಯಿತು, ತುಂಬಾ ಬಿಸಿಲು ಇದೆ. ಬಟ್ ಏನು ಇವಾಗ ಯಾವಾಗ ಹೋದ್ರೂ ಬಿಸಿಲಿಲ್ಲ ಅಂದ್ರೂ ಹೊರಗಡೆ ಹೋಗೋದಕ್ಕೇ ಆಗಲ್ಲ, ಅಷ್ಟೊಂದು ಸೆಕೆ ಇದೆ. ಯಾವ ಟೈಮಲ್ಲಾದರೂ ಹೋಗಲೇಬೇಕು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ. ನಾನು ನನ್ನ ತಂಗಿ ನಾವಿಬ್ಬರು ಹೋಗ್ತಾ ಇದ್ದೀವಿ. ತಂಗಿಯಲ್ಲಿ ಅಮ್ಮನ ಮನೆಯಿಂದ ಆ ಕಡೆಯಿಂದಾಗಿ ಬರ್ತೀನಿ ಅಂತ ಹೇಳಿದ್ಲು, ನಾನು ಈ ಕಡೆಯಿಂದ ಹೋಗೋಣ ಅಂತೇಳಿ. ಸೊ ಇವಾಗ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಹಾಗೆಯೇ ಫ್ರೆಂಡ್ಸ್, ನಿನ್ನೆ ನಾನು ವ್ಲಾಗಲ್ಲಿ ಹೇಳಿದ್ದೆ ಈ ಥರ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ ಅಂತೇಳಿ. ಬಟ್ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ತುಂಬಾ ಖುಷಿ ಆಯಿತು. ಸೊ ಇದೇ ಥರ ಏನು ವಿಡಿಯೋ ಇಷ್ಟ ಆದರೆ ಅಟ್ಲೀಸ್ಟ್ ಏನಾದರೂ ಒಂದು ಕಮೆಂಟ್ ಹಾಕಿ. ಆವಾಗ ಏನಾಗುತ್ತೆ ಅಂದರೆ, ಅದೇ ಹೇಳಿದ್ನಲ್ಲ, ನಮಗೆ ವಿಡಿಯೋ ಮಾಡೋದಕ್ಕೂ ಒಂಥರ ಇಂಟ್ರೆಸ್ಟ್ ಆಗುತ್ತೆ. ಸೊ ತುಂಬಾ ಖುಷಿ ಆಯಿತು. ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದರು. ಹಾಗೆ ಒಬ್ಬರು ನನಗೆ ಡೈಲಿ ಕಮೆಂಟ್ ಬರ್ತಾಯಿತ್ತು, ಅವ್ರದ್ದು ಕಮೆಂಟ್ ಬಂದಿಲ್ಲ ಅಂತೇಳಿ ಹೇಳಿದಾಗ ಅವರೂ ಕಮೆಂಟ್ ಮಾಡಿ ಹೇಳಿದರು ಅವರಿಗೆ ಡೆಲಿವರಿ ಆಗಿದೆ ಅಂತೇಳಿ. ತುಂಬಾ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ಅಂತಲೇ ಈ ವಿಡಿಯೋದ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀನಿ ಹೋಗೋದಕ್ಕೆ. ತುಂಬಾ ಬಿಸಿಲಿದೆ ಫ್ರೆಂಡ್ಸ್, ಹೊರಗಡೆ ನೋಡಿ, ತುಂಬಾ ಅಂದರೆ ತುಂಬಾ ಬಿಸಿಲು. ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋ ಟೈಮಲ್ಲಿ ಹೋಗಲೇಬೇಕು, ಬಿಸಿಲೂ ನೋಡೋಕ್ಕಾಗಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ಹಾಗೆಯೇ ನನ್ನ ತಂಗಿನೂ ಬಂದಳು, ತಂಗಿ ಮಗು. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ ಇಲ್ಲಿ. ಸೊ ಇದೊಂದು ಆಟೋ ಯಾವ ಥರ ಡೆಕೋರೇಷನ್ ಮಾಡಿದ್ರು ಅಂದರೆ ತುಂಬಾ ಡೆಕೋರೇಷನ್ ಮಾಡಿದರು, ಕೇರಳ ಕಡೆದು ಆಟೋ. ಸೊ ತುಂಬಾ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸೊ ಅದ್ರದ್ದು ನಾನು ಸ್ವಲ್ಪ ವೀಡಿಯೋ ಮಾಡಿರೋದು. ಸೊ ಇವಾಗ ಮ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಮೊದಲು ನಾವು ಏನು ಸಿಟಿ ಸೆಂಟರ್ ಇದೆಯಲ್ವ, ಅಲ್ಲಿ ಹೋಗೋಣ ಅಂತೇಳಿ, ಅಲ್ಲಿ ಟ್ರೆಂಡ್ಸಲ್ಲಿ ಹೋಗಿ ನೋಡೋಣ ಅಂತೇಳಿ. ಯಾಕಂದರೆ ಒಂದು ಕೂಪನ್ ಇತ್ತು, 6ನೇ ತಾರೀಕಿಗೆ ಅದು ಎಂಡ್ ಆಗುತ್ತೆ ಆ ಕೂಪನ್. ಸೊ ಹಾಗಾಗಿ ಹೋಗಿ ನೋಡೋಣ ಸಿಗುತ್ತೋ ಇಲ್ವೋ ಅಂತೇಳಿ ಬ್ಯಾಗ್. ಬಟ್ ಅಲ್ಲಿ ನಮಗೆ ಹೋಗಿದ ಮೇಲೆ ಸಿಕ್ಕಿಲ್ಲ. ಅಂದರೆ ನಮಗೆ ಬೇಕಾಗಿರೋದು ಸಿಗಲ್ವಲ್ಲ, ಬ್ಯಾಗ್ ಇರುತ್ತೆ ಬಟ್ ನಮಗೆ ಬೇಕಾಗಿರೋದು ಸಿಗಲ್ಲ. ಸೊ ಅಲ್ಲಿ ಎಲ್ಲ ನೋಡೋಣ ಅಂತೇಳಿ ಫಸ್ಟ್ ಸಿಸಿಗೆ ಹೋಗಿರೋದು, ನೋಡ್ಕೊಂಡು ಹೋಗೋಣ ಅಂತೇಳಿ. ಹಾಗೆಯೇ ಇಲ್ಲೊಂದು ಎಕ್ಸಿಬಿಷನ್ ಹಾಕಿದ್ರು, ಎಲ್ಲ ಆ್ಯಂಟಿಕ್ ಪೀಸ್ಗಳಿದೆಯಲ್ವ, ಆ ಥರದ್ದು ಪಿತ್ತಾಳೆದು ಹೇಳ್ತಾರಲ್ವ, ತಾಮ್ರನೋ ಪಿತ್ತಾಳೆನೋ ಏನೋ ಹೇಳ್ತಾರೆ ಇದಕ್ಕೆ. ತಾಮ್ರ ಅನಿಸುತ್ತೆ, ಅಲ್ಲ ಸಾರಿ ಪಿತ್ತಾಳೆ ಅನಿಸುತ್ತೆ, ಏನೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು ತಾಮ್ರನೋ ಪಿತ್ತಾಳೆನೋ ಅಂತೇಳಿ. ಸೊ ಆ ಥರದ್ದು ಫುಲ್ ಆ್ಯಂಟಿಕ್ ಪೀಸ್ಗಳು ತುಂಬಾ ಚೆನ್ನಾಗಿರೋದಿತ್ತು. ಅದೊಂದು ಶೂ ಥರ ಇದೆಯಲ್ವ, ಎಷ್ಟೊಂದು ವೆಯ್ಟ್ ಇದೆ ಅಂದರೆ ಕಮ್ಮಿ ಅಂದ್ರೂ ಒಂದು ಅರ್ಧ kg ಇರ್ಬೋದು, ಅಷ್ಟೊಂದು ವೆಯ್ಟ್ ಇದೆ. ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇತ್ತು ಅಲ್ಲಿ. ಸೊ ನಾವೇನು ತಗೊಳ್ಳೋದಕ್ಕೂ ಹೋಗಿರೋದಲ್ಲ, ಅದು ನಾನು ಜಸ್ಟ್ ಅಲ್ಲಿ ಹಾಕಿದ್ರಲ್ವ ಅಂತೇಳಿ ನೋಡಿದೆ ಅಷ್ಟೇ. ಸೊ ಇವಾಗ ನಾವಿಲ್ಲಿ ಫಸ್ಟ್ ಟ್ರೆಂಡ್ಸಿಗೆ ಬಂದಿದ್ದೀವಿ. ವೆಸ್ಟ್ ಸೈಡ್ ಆಮೇಲೆ ಲೈಫ್ ಸ್ಟೈಲ್ ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಸ್ವಲ್ಪ ಟ್ರೆಂಡ್ಸಲ್ಲಿ ಸ್ವಲ್ಪ ಅಫೋರ್ಡಬಲ್ ಆಗಿರುತ್ತೆ ಪ್ರೈಸ್. ಲೈಫ್ ಸ್ಟೈಲಲ್ಲಂತೂ ಏನು ತಗೊಳ್ಳೋದಕ್ಕೇ ಆಗಲ್ಲ, ಅಷ್ಟೊಂದು ಪ್ರೈಸಸ್ಗಳು. ಬಟ್ ನಮಗೆ ಇವಾಗ ಏನು ಬಟ್ಟೆಗಳೇನು ತಗೊಳ್ಳೋದಿತ್ತಿಲ್ಲ, ಜಸ್ಟ್ ಒಂದು ಬ್ಯಾಗ್ ಮಾತ್ರ ತಗೋಬೇಕಾಗಿತ್ತು ನನ್ನ ತಂಗಿಗೆ. ಯಾಕಂದರೆ ಅವಳಿಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ಅವಳಿಗೋಸ್ಕರ ಅಂಥೇಳಿ ಇಲ್ಲಿ ನಾನು ನನ್ನ ತಂಗಿ ಬಂದಿದ್ದೀವಿ. ಸ್ವಲ್ಪ ದೊಡ್ಡ ಸೈಜಲ್ಲಿ ಬ್ಯಾಗ್ ಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲೆಲ್ಲ ನೋಡ್ತಾ ಇದ್ವಿ ಬಟ್ ಇಲ್ಲಿ ಸಿಕ್ಕಿಲ್ಲ ನಮಗೆ ಬ್ಯಾಗ್. ಸೊ ಫ್ರೆಂಡ್ಸ್, ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದ್ರೂ ಆಗಿಲ್ಲ ಆದ್ರೂ ಏನೇ ಆದ್ರೂ ಕಮೆಂಟಲ್ಲಿ ತಿಳಿಸಿ ಏನು ಅಂತೇಳಿ.
ತುಂಬಾ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಇತ್ತು. ಮಕ್ಕಳದು ತುಂಬಾ ಚೆನ್ನಾಗಿತ್ತು. ಎತ್ನಿಕಲ್ಲೂ ಇತ್ತು, ವೆಸ್ಟರ್ನಲ್ಲಿತ್ತು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಮಾಲ್ ಅಂದಮೇಲೆ ಎಲ್ಲನೂ ಇರುತ್ತೆ, ಅಲ್ಲಿ ಯಾವುದು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ದುಡ್ಡಿರಬೇಕು ನಮ್ಮ ಕೈಯಲ್ಲಿ ಬೇಕಾದಷ್ಟು ಅಂತೇಳಿ ಅಷ್ಟೇ. ಸೊ ನಮಗೆ ಅಲ್ಲಿ ಟ್ರೆಂಡ್ಸಲ್ಲಿ ಏನು ಬ್ಯಾಗ್ ಸಿಕ್ಕಿಲ್ಲ. ಸೊ ಇವಾಗ ಟ್ರೆಂಡ್ಸ್ ಫೂಟ್ವೇರ್ ಇದೆಯಲ್ವ, ಅಲ್ಲಿ ಬಂದಿದ್ದೀವಿ, ಅಲ್ಲೇನಾದರೂ ಬ್ಯಾಗ್ ಸಿಗುತ್ತಂತೇಳಿ. ಹಾಗೆಯೇ ಇದೊಂದು ಸ್ಯಾಂಡಲ್ ನೋಡಿ ಯಾವ ಥರ ಇದೆ ಅಂತೇಳಿ, ತುಂಬಾ ಫ್ಲ್ಯಾಟ್ ಆಗಿತ್ತು. ಮುಂದ್ಗಡೆದು ಶೇಪ್ ನೋಡಿ ಯಾವ ಥರ ಇದೆ ಅಂತೇಳಿ. ಬಟ್ ನನಗದು ನಾನು ತೆಗಿಯಲ್ಲ, ಆದ್ರೂ ತೆಗಿಯೋದಾದ್ರೂ ಇದು ತಗೊಳ್ಳಲ್ಲ, ಯಾಕಂದರೆ ನನಗೆ ಒಂಚೂರು ಇಷ್ಟ ಆಗಿಲ್ಲ. ಮೇಲ್ಗಡೆ ಡಿಸೈನ್ ತುಂಬಾ ಚೆನ್ನಾಗಿದೆ, ಬಟ್ ಫ್ರಂಟಲ್ಲಿ ಆ ಥರ ಸ್ಕ್ವೇರ್ ಥರ ಬಂದಿದೆಯಲ್ವಾ, ಕಟ್ ಥರ. ಸೊ ಅದೊಂದು ಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇಷ್ಟ ಆಗೋರಿಗೆ ಇಷ್ಟ ಆಗ್ಬೋದು. ಸೊ ಇಲ್ಲೂ ಬ್ಯಾಗೆಲ್ಲ ನೋಡ್ತಾ ಇದ್ವಿ. ಇಲ್ಲೂ ಏನು ಜಾಸ್ತಿ ಕಲೆಕ್ಷನ್ನೇ ಇಲ್ಲ. ಟ್ರೆಂಡ್ಸಲ್ಲಿ ಏನು ಬ್ಯಾಗಿದು ಕಲೆಕ್ಷನ್ ಜಾಸ್ತಿ ಏನು ಇತ್ತಿಲ್ಲ. ಸೊ ನಂತರ ನಾವಿಲ್ಲಿ ಲೈಫ್ ಸ್ಟೈಲಿಗೆ ಬಂದಿರೋದು. ಲೈಫ್ ಸ್ಟೈಲಲ್ಲಿ ನೋಡ್ತಾ ಇದ್ವಿ, ಎಲ್ಲನೂ ಬ್ರ್ಯಾಂಡೆಡ್ ಬ್ಯಾಗ್ಗಳು. ಬಟ್ ನಮಗೆ ಅಷ್ಟೊಂದು ರೇಟ್ ಇದೆಲ್ಲ ಬೇಡ. 6000, 7000, 8000 ಈ ಥರ ಎಲ್ಲ ಇತ್ತು ಪ್ರೈಸಸ್. ಬಟ್ ನಮಗೆ ಅಷ್ಟು ರೇಂಜಲ್ಲಿ ಏನು ಬೇಡ, ಒಂದು 3000 ಒಳಗಡೆ ಸಿಕ್ಕಿದ್ರೆ ಸಾಕು ಅಂತೇಳಿ. ಸೊ ಇದೂ ತುಂಬಾ ಚೆನ್ನಾಗಿತ್ತು, ಬಟ್ ಪ್ರೈಸ್ ಅಂತೂ ತುಂಬಾ ಜಾಸ್ತಿ ಇತ್ತು. ನೋಡೋದಕ್ಕೆ ಎಷ್ಟೊಂದು ಸಿಂಪಲ್ ಆಗಿದೆ ನೋಡಿ, ಬಟ್ ಪ್ರೈಸ್ ತುಂಬಾ ಜಾಸ್ತಿ ಇತ್ತು ಇದ್ರದ್ದು. ನೋಡಿ ಆ ಬ್ರೌನ್ ಬ್ಯಾಗ್ ಕಾಣಿಸ್ತಾ ಇದೆಯಲ್ವ, ಅದಕ್ಕೂ 5000. ನನ್ನ ತಂಗಿಗೆ ಮೊನ್ನೆ ಅವಳ ಹಸ್ಬೆಂಡ್ ಏನು ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ರು. ಸ್ವಲ್ಪ ಡಿಸ್ಕೌಂಟ್ ಆಗಿ ಏನೋ 4500 ಏನೋ ಸಿಕ್ಕಿರಬೇಕು. ಸೊ ನಂತರ ನಮ್ಗೆ ಇಲ್ಲಿ ಸಿಕ್ಕಿಲ್ಲ ನಮಗೆ ಬೇಕಾಗಿರುವಂತಹ ಬ್ಯಾಗ್. ಸೊ ನಂತರ ನಾವು ಇಲ್ಲಿಂದ ಫಾರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಆಟೋದಲ್ಲೇ ಹೋಗ್ತಾ ಇರೋದು. ತುಂಬಾ ಸೆಕೆ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಏನು ಸ್ಕಾರ್ಫ್ ಈ ಥರ ನಾ ಕಟ್ಟಿದ್ನಲ್ಲ, ಅದನ್ನು ತೆಗೆದು ಈ ಥರ ಫ್ರೀಯಾಗಿ ಬಿಟ್ಬಿಟ್ಟೆ ಶಾಲ್. ಯಾಕೆಂದರೆ ಅಷ್ಟೊಂದು ಸೆಕೆ ಆಗ್ತಾ ಇತ್ತು. ಎಷ್ಟು ನಾವು ಜ್ಯೂಸ್ ಕುಡ್ದಿದ್ದೀವಿ, ಎಷ್ಟು ನೀರು ಕುಡ್ದಿದ್ದೀವಿ ಅಂತಲೇ ಗೊತ್ತಿಲ್ಲ, ಅಷ್ಟೊಂದು ಕುಡ್ದಿದ್ದೀವಿ, ಅಷ್ಟೊಂದು ಸೆಕೆ ಆಗ್ತಾ ಇತ್ತು. ₹1000 ಇದು ಫುಲ್ ಸೆಟ್ ಪ್ಯಾಂಟ್ ಟಾಪ್. ₹1000 ಬೈ 200 rupees ಆಫ್. ಇದೂ ಹಾಗೇನೆ, ಒಂದು ಡ್ರೆಸ್ ₹1000, ಪ್ಯಾಂಟು ಶಾಲ್ ಎರಡು ತೊಗೊಂಡ್ರೆ 200 rupees ಆಫ್ ಅಂತೇಳಿ. ಚೆನ್ನಾಗಿತ್ತು ಬಟ್ಟೆ, ಒಳ್ಳೆ ಕಾಟನ್. ಈ ಸೆಕೆ ಟೈಮಲ್ಲಿ ಏನು ಹಾಕುವಂತಹ ಕಾಟನ್ ಅಷ್ಟೊಂದು ಚೆನ್ನಾಗಿತ್ತು. ನಾನು ತನ್ನ ತಂಗಿಗೆ ಮೊನ್ನೆನೂ ಹೇಳಿದ್ದೆ, ಏನಂದರೆ ನಮ್ಮ ಹತ್ರ ಎಷ್ಟು ದುಡ್ಡಿರಬೇಕಂದ್ರೆ, ಇವಾಗ ಸೆಕೆ ಟೈಮಲ್ಲಿ ಅಲ್ಲಿ ಹಾಕುವಂತಹ ಬಟ್ಟೆ ತಗೋಬೇಕು, ಚಳಿಯಲ್ಲಿ ಚಳಿಗೆ ಹಾಕುವಂತಹ ಬಟ್ಟೆ ತಗೋಬೇಕು. ಈ ಥರದ್ದು ಏನು ವೆಕೇಷನ್ಗೆ ಬೇಕಾದಂತಹ ಬಟ್ಟೆ ತಗೊಳ್ಳೋಷ್ಟು ನಮ್ಮ ಹತ್ರ ದುಡ್ಡಿರಬೇಕು ಅಂತೇಳಿ. ಅದೇ ಥರ ಅಲ್ಲಿ ಕಾಟನ್ ಬಟ್ಟೆಗಳೆಲ್ಲ ನೋಡಿ ತುಂಬಾ ಆಸೆ ಐತೆ. ಯಾಕಂದರೆ ಇವಾಗ ಸೆಕೆಗೆ ಆ ಥರದ್ದೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ಅಷ್ಟೊಂದು ಸೆಕೆ ಆಗುತ್ತೆ, ಬಟ್ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಈ ಥರದ್ದೆಲ್ಲ ಹಾಕಿದರೆ ನಾವು ಈ ಥರ ಏನು ರಯಾನ್, ಈ ಥರ ಕಾಟನ್ ಮಿಕ್ಸ್ ಬ್ಲೆಂಡ್ ಬರುತ್ತಲ್ವ, ಈ ಥರದ್ದೆಲ್ಲ ಹಾಕಿದರೆ ತುಂಬಾ ಸೆಕೆ ಆಗುತ್ತೆ. ಸೊ ಇವಾಗ ನಾವಿಲ್ಲಿ ಫಾರಮ್ ಮಾಲಲ್ಲಿರುವಂತಹ ಟ್ರೆಂಡ್ಸಿಗೆ ಬಂದಿದ್ವಿ ನಮಗೆ. ಬಟ್ ಅಲ್ಲೂ ಸಿಕ್ಕಿಲ್ಲ, ಅಲ್ಲಿ ಟ್ರೆಂಡ್ಸಲ್ಲೂ ಸಿಕ್ಕಿಲ್ಲ. ನಂತರ ವಾಪಸ್ ಫಾರಮ್ ಮಾಲಲ್ಲಿರುವಂತಹ ಲೈಫ್ ಸ್ಟೈಲ್ಗೆ ಬಂದ್ವಿ. ಸೊ ಇಲ್ಲೂ ಅಲ್ಲಿ ನಾವು ಒಂದು ಬ್ಯಾಗನ್ನು ನೋಡಿದ್ವಿ, ಎಲ್ಲಿ ಸಿಟಿ ಸೆಂಟರಲ್ಲಿ ಲೈಫ್ ಸ್ಟೈಲ್ ಇದೆಯಲ್ವ, ಅಲ್ಲೊಂದು ಬ್ಯಾಗ್ ನೋಡಿದ್ವಿ. ನಮ್ಗದು ಇಷ್ಟ ಆಗಿತ್ತು, ಬಟ್ ನಾವು ಅದು ತಗೊಂಡಿಲ್ಲ. ಯಾಕೆಂದರೆ ನಮಗೆ ಕೂಪನ್ ಇದೆಯಲ್ವ, ಫಾರಮ್ ಮಾಲಲ್ಲಿರುವಂತಹ ಫಾರಮ್ ಮಾಲಲ್ಲಿರುವಂತಹ ಟ್ರೆಂಡ್ಸ್ ಇದೆಯಲ್ವ, ಅಲ್ಲೊಂದ್ಸಲ ಚೆಕ್ ಮಾಡೋಣ ಅಂತೇಳಿ. ಅಲ್ಲಿ ಸಿಕ್ಕಿಲ್ಲ ಅಂದರೆ ಅಲ್ಲಿರುವಂತಹ ಏನು ಲೈಫ್ ಸ್ಟೈಲ್ ಇದೆಯಲ್ವ, ಅಲ್ಲಿಂದ ತಗೊಳ್ಳೋಣ ಅಂತೇಳಿ. ಬಟ್ ನಮಗೆ ಟ್ರೆಂಡ್ಸಲ್ಲಿ ಸಿಕ್ಕಿಲ್ಲ, ಲೈಫ್ ಸ್ಟೈಲಿಂದನೇ ತಗೊಂಡಿರೋದು. The next day. ಸೊ ಇದು ನೆಕ್ಸ್ಟ್ ಡೇ. ಆಮೇಲೆ ನಾನು ನಿನ್ನೆ ಬಂದಾದ್ಮೇಲೆ ವೀಡಿಯೋ ಮಾಡಿಲ್ಲ, ಗೊತ್ತಿದೆಯಲ್ವ ಹೊರಗಡೆ ಎಲ್ಲಾದರೂ ಹೋಗಿ ಬಂದರೆ ಎಷ್ಟೊಂದು ಸುಸ್ತಾಗುತ್ತೆ ಅಂತೇಳಿ. ಸೊ ಹಾಗಾಗಿ ನಾನು ನಿನ್ನೆ ಏನು ವೀಡಿಯೋ ಮಾಡಿಲ್ಲ ನೈಟ್. ಸೊ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾಡ್ತಾ ಇರೋದು. ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಪಿಂಡಿ ಅಂತಾರಲ್ವ, ಕಡುಬು ಅದು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಅಂತ ಇದ್ಲು, ಯಾಕೆ ಕಾಯಿ ತುರಿ ಜಾಸ್ತಿ ಇದೆ ಅಂತೇಳಿ ಹಾಕ್ತಾ ಇರೋದು ಅಂತೇಳಿ. ನನಗೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಕಡುಬಿಗೆ ಕಾಯಿ ತುರಿ ಹಾಕಿ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಕಾಯಿ ತುರಿ ಎಲ್ಲ ಹಾಕಿ ಇಲ್ಲಿ ಕಡುಬುನ ಪಿಂಡಿ, ನಮ್ಮ ಮಂಗಳೂರು ಕಡೆ ಭಾಷೆಯಲ್ಲಿ ಹೇಳೋದಾದರೆ ಪಿಂಡಿ ಅಂತಲೇ ಹೇಳ್ಬೋದು. ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ರಾತ್ರಿ ಚಿಕನ್ ಕರಿ ಮಾಡಿದ್ದೆ, ಸೊ ಅದೇ ಸಾಕಾಗುತ್ತೆ ಅಂತೇಳಿ ಬೆಳಿಗ್ಗೆ ಸ್ಪೆಷಲಾಗಿ ಏನು ಕರಿ ಏನು ಮಾಡಿಲ್ಲ. ರಾತ್ರಿ ಮಾಡಿರೋದೇ ಸಾಕು ಅಂತೇಳಿ ಇವಾಗ ಬ್ರೇಕ್ಫಾಸ್ಟಿಗೆ ಅಂತೇಳಿ ಅದೇ ಸಾಕು ಅಂತೇಳಿ ಅಡ್ಜಸ್ಟ್ ಮಾಡೋಣ ಅಂತೇಳಿ.
ಸೊ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇವಾಗ ಮನೆ ಅಷ್ಟೊತ್ತಿಗೆ ಅದು ಬೇಯೋ ಎಷ್ಟೊತ್ತಿಗೆ ಮನೆ ಕೆಲಸನೂ ಒಂದು ಕಂಪ್ಲೀಟ್ ಆಯಿತು. ಯಾಕಂದರೆ ಜಾಸ್ತಿ ಕೆಲಸ ಇತ್ತಿಲ್ಲ, ಇವಾಗ ಮಕ್ಕಳಿಗೆ ಸ್ಕೂಲ್ ಏನಿಲ್ವಲ್ಲ, ಹಾಗಾಗಿ ಜಾಸ್ತಿ ಕೆಲಸ ಇರಲ್ಲ. ನನ್ನ ಮಕ್ಕಳಂತೂ ಅಮ್ಮನ ಮನೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ನನಗೆ ಏನು ಕೆಲಸ ಜಾಸ್ತಿಯಾಗಿರಲ್ಲ ಇಲ್ಲಿ. ಸೊ ಹಾಗಾಗಿ ನಿನ್ನೆ ಬರುವಾಗ ಏನು ಮ್ಯಾಂಗೋ ತೊಗೊಬಂದಿದ್ದೆ. ಸೊ ಅದಕ್ಕೋಸ್ಕರ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ತಿಕ್ಕಾಗಿರಬೇಕು ಮ್ಯಾಂಗೋ ಮಿಲ್ಕ್ ಶೇಕ್, ತುಂಬಾ ಇಷ್ಟ ಆಗುತ್ತೆ. ನೀರು ಥರ ಇರುತ್ತಲ್ವ, ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ತಿಕ್ಕಾಗಿಯೇ ಮಾಡೋಣ ಅಂತೇಳಿ ಮ್ಯಾಂಗೋ ಮಿಲ್ಕ್ ಶೇಕ್. ನಾನಿಲ್ಲಿ ಶುಗರ್ ಹಾಕಿಲ್ಲ, ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ ಸ್ವೀಟಿಗೆ ಅಂತೇಳಿ. ಏನು ಮ್ಯಾಂಗೋ, ಕಂಡೆನ್ಸ್ ಮಿಲ್ಕ್, ಏನು ಮಿಲ್ಕ್, ಆಮೇಲೆ ಐಸ್ ಆವಾಗ ಏನು ಬ್ಲೆಂಡ್ ಮಾಡಿದರೆ ತುಂಬಾ ತಿಕ್ಕಾಗಿರುವಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸೊ ಎಲ್ರಿಗೂ ಗೊತ್ತಿದೆ ಮ್ಯಾಂಗೋ ಮಿಲ್ಕ್ ಶೇಕಲ್ಲ ಯಾವ ಥರ ಮಾಡೋದು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಅದರದ್ದು ರೆಸಿಪಿ ಹಾಕಿಲ್ಲ, ಎಲ್ರಿಗೂ ಗೊತ್ತು. ಜಸ್ಟ್ ಮ್ಯಾಂಗೋ, ಕಂಡೆನ್ಸ್ ಮಿಲ್ಕ್, ಹಾಲು, ಐಸ್ ಕ್ಯೂಬ್ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿರೋದಷ್ಟೇ. ಸೊ ನೋಡಿ ಇವಾಗ ಎಷ್ಟೊಂದು ತಿಕ್ಕಾಗಿ ಮಾಡಿದ್ದೀನಿ ಅಂತ ಹೇಳಿ ನೋಡಿ, ತುಂಬಾ ತಿಕ್ಕಾಗಿ ಮಾಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆ ಥರ ತಿಕ್ಕಾಗಿ ಕುಡಿಯೋದಕ್ಕೆ. ನೀರು ಥರ ಅಷ್ಟೊಂದು ಇಷ್ಟ ಆಗಲ್ಲ. ನೋಡಿ ಎಷ್ಟೊಂದು ತಿಕ್ಕಾಗಿದೆ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ 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 ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಂದ್ಕೊಂಡಿದ್ದೆ 4 ಮಂತಲ್ಲಿ ಏನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೋದು ಅಂತೇಳಿ. ಯಾಕೆಂದರೆ 2 ಮಂತಲ್ಲಿ ನನಗೆ ಆಲ್ಮೋಸ್ಟ್ ಏನು 500 ತನಕ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಬಟ್ ಇನ್ನು 2 ಮಂತಲ್ಲಿ 500 ಕಂಪ್ಲೀಟ್ ಆಗ್ಬೋದು ಅಂತೇಳಿ. ಬಟ್ 4 ಮಂತ್ ಆಯಿತು, ನಂದು ಇನ್ನೂ 1000 ಕಂಪ್ಲೀಟ್ ಆಗಿಲ್ಲ. ಪ್ಲೀಸ್ ಫ್ರೆಂಡ್ಸ್ ಒಂದು 1000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿಸಿ ಪ್ಲೀಸ್ 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 ಅಂತ ಹೇಳ್ತಾ ಇದ್ದೀನಿ. ತುಂಬಾ ಬೇಡ್ತಾ ಇದ್ದೀನಿ. ಕೆಲವರು ಅನ್ಕೋಬೋದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಯಾಕೆ ಈ ಥರ ಬೇಡ್ಕೋತಾ ಇದೆಯಾ ಅಂತೇಳಿ. ಬಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.